ನಾನಿವತ್ತು ಅನುಭವಿಸಿರೋ ಕಷ್ಟ ಯಾವ ಹೆಣ್ಮಗುಗೂ ಬರಬಾರ್ದು ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್. ಗೈಸ್. ಅವರು ಏನು ಗೊತ್ತಾ, ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ನನ್ನ ಆ್ಯಕ್ಚುಲಿ ಮನೆಗೆ ಲೇಟ್ ಆಗೋಯ್ತು, ರ್ಯಾಬ್ಟೋ ಬುಕ್ ಮಾಡ್ತಿದ್ದೆ, ಬಟ್ ರ್ಯಾಬ್ಟೋ ಬುಕ್ ಆಗಿಲ್ಲ. ನನಗೆ ಏನು ಮಾಡೋದು ಹೇಳಿ, ಗೇಟ್ ಒಂದು ಬರ್ತಾನೇ ಇಲ್ಲ. ಇದು ಗೈಸ್, ನಿಜ ಹೇಳ್ತೀನಿ, ನನ್ನ ಕಷ್ಟ ಬೇರೆ ಇನ್ಯಾರಿಗೂ ಬರಬಾರ್ದು ಗೈಸ್. ಏಕೆಂದರೆ ಎಷ್ಟು ನೋವು ಅನುಭವಿಸಿದ್ನಿ ಅಂದರೆ ಇವತ್ತು ಬಿಡಿ ಹೇಳೋಕ್ಕೆ ಆಗೋದಿಲ್ಲ. ಸೋಲೋ ಆಗಿದ್ರೆ ಇದೇ ಗೈಸ್ ಪ್ರಾಬ್ಲಮ್ಮು. ಏಕೆಂದರೆ ಅಪ್ಪ ಅಮ್ಮ ಎಲ್ಲೋ ಇರ್ತಾರೆ, ನಾವೆಲ್ಲೋ ಬಂದು ದುಡಿಬೇಕು ಅಂತ ನಾವು ಇರ್ತೀವಿ. ಎಷ್ಟು ಅಂದರೆ ನಂದು ಇವತ್ತು ಬಂದಿರೋ ನನ್ನ ಕಷ್ಟ ನಿಜ ಹೇಳ್ತೀನಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು. ನಾನಿವತ್ತು ಅನುಭವಿಸಿರೋ ಕಷ್ಟ ಯಾವ ಹೆಣ್ಮಗುಗೂ ಬರಬಾರ್ದು ಅಂತ ನಾನು ಹೇಳ್ತೀನಿ. ಎಂತ ಗೊತ್ತಾ, ಎಷ್ಟು ಅಂದರೆ ಇವತ್ತು ನನಗೆ ನಿಜ ಹೇಳ್ತೀನಿ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಗೈಸ್. ಯಪ್ಪ, ಹೆಣ್ಮಕ್ಳಾಗಿ ನಿಜ ಹೇಳ್ತೀನಿ, ಹೆಣ್ಮಕ್ಳಾಗ್ಲಿ ಹುಟ್ಲೇಬಾರ್ದು ಯಾರೂ ನನ್ನ ಪ್ರಕಾರ. ಎಷ್ಟು ಅಂದರೆ ಒಂದು ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಹೆಣ್ಮಕ್ಳಾಗ್ಲಿ ಹುಟ್ಲೇಬಾರ್ದು ಅಂತ ನಾನು ಏನಕ್ಕಂದೆ ಗೊತ್ತಾ ಗೈಸ್. ನಾನು ಆಫೀಸ್ ಮುಗಿಸ್ಕೊಂಡು ಮೆಟ್ರೋ ಹತ್ತಿ ಮೆಟ್ರೋದಿಂದ ಬಂದೆ. ಮೆಟ್ರೋದಿಂದ ಬಂದಮೇಲೆ ಮೆಟ್ರೋ ಇಳಿದ್ಮೇಲೆ ಆ್ಯಕ್ಚುಲಿ ನನಗೆ 8:39 ಆಯಿತು ಮೆಟ್ರೋ ಇಳಿಯೋ ಅಷ್ಟೊತ್ತಿಗೆ. ಇಳಿದ್ಮೇಲೆ ನಾನು ರ್ಯಾಪ್ಟೋ ಬುಕ್ ಮಾಡ್ತಿದ್ದೀನಿ, ಊಬರ್ ಬುಕ್ ಮಾಡ್ತಿದ್ದೀನಿ. ಮತ್ತೆ ಪಕ್ಕದವ್ರಲ್ಲಿ ಯಾರಾದರೂ ಟೀ ಶಾಪ್ ಇರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ನಾನು ಬುಕ್ ಮಾಡಿಸ್ತಿದ್ದೀನಿ. ಒಂದು ಬುಕ್ ಆಗ್ತಿಲ್ಲ ನಂದು, ಒಂದು ಬುಕ್ ಆಗ್ತಿಲ್ಲ. ನನಗಿಲ್ಲಿ ಒಂದು ಕಡೆ ಫುಲ್ಲು ಸ್ಟೊಮೆಕ್ ಪೇನ್ ಬರ್ತಿದೆ. ಏಕೆ ಅಂದರೆ ನಾನು ಡೇಟಲ್ಲಿದ್ದೆ. ಅದಕ್ಕೋಸ್ಕರ ನನಗೆ ತುಂಬ ನನಗೆ ಆ್ಯಕ್ಚುಲಿ ನನಗೆ ಪಿರಿಯಡ್ ಆಗಿತ್ತು. ಅದಕ್ಕೋಸ್ಕರನೇ ನನಗೆ ಇನ್ನೂ 2 ಡೇಸು ತುಂಬ ಅಂದರೆ ತುಂಬ ನೋವಾಗ್ತಿತ್ತು. ಆ್ಯಕ್ಚುಲಿ ಇದು ಬೇಗ ಬರುತ್ತೆ ಬಿಡು, ರ್ಯಾಪಿಡೋ ಊಬರು ಬೇಗ ಹೋಗ್ಬಿಡೋಣ ಅಂತ ನಾನು ಅಂದ್ಕೊಂಡ್ರೆ ಒಂದೂ ಬುಕ್ ಆಗ್ತಿಲ್ಲ. ಒಬ್ಬರು ಬುಕ್ ಮಾಡಿದ್ರೆ ಎಲ್ಗೋ ಹೊರಟೋಗ್ತಾರೆ, ಇನ್ನೆಲ್ಗೋ ಬರ್ತಾರೆ, ಸಿಗ್ನಲ್ ಇದೆ, ಟ್ರಾಫಿಕ್ಕು. ನನಗೇನೋ ಒಂದು ಕಡೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಅಂದರೆ ನೋವು ಬರ್ತಿದೆ. ಯಾರಿಗೆ ಹೇಳ್ಬೇಕಂದ್ರೆ ನಂಗೆ ಅರ್ಥನೇ ಆಗ್ತಿಲ್ಲ. ನಾನು ಫ್ರೆಂಡ್ಸಿಗೆ ಕಾಲ್ ಮಾಡಿದ್ರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಹೇಳ್ತಾರೆ. ಬಟ್ ನಿಜ ನನಗೆ ಇವತ್ತು ಏನು ಅರ್ಥ ಆಯಿತು ಅಂದರೆ, ಪಾಪ ಇವಾಗ ನಾನು ಅವ್ರಿಗೆ ಶೇಕ್ ಹ್ಯಾಂಡ್ ಕೊಟ್ನಲ್ಲ, ಅವ್ರು ಬಂದು ನನಗೆ ಅವ್ರು ಆ್ಯಕ್ಚುಲಿ ಬೇರೆಯವ್ರಿಗೆ ಬುಕ್ ಮಾಡಿದ್ರು, ಅವರು ಕ್ಯಾನ್ಸಲ್ ಮಾಡಿದ್ರು. ನಾನು ಹೋಗ್ಬಿಟ್ಟು ಅವ್ರ ಜೊತೆ ಮಾತಾಡಿಕೊಂಡು ಬೇರೆಯವ್ರು ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿಬಿಟ್ಟು ನಾನು ಹೋಗಿ ಅವ್ರ ಜೊತೆ ಮಾತಾಡಿ ಆಮೇಲೆ ಆ್ಯಕ್ಚುಲಿ ಇಲ್ಲಿಂದ ನನ್ನ ಮನೆ ಹತ್ರಕ್ಕೆ 25 ರೂಪೀಸ್ ಇತ್ತು. ನಾನು 100 ರೂಪೀಸ್ ಪೇ ಮಾಡಿದೆ. ಪಾಪ ನನಗೋಸ್ಕರ ಬಂದರು ಅವರು. ಎಷ್ಟು ಅಂದರೆ ನನಗೆ ಹೇಳೋದು ಬೇಕಾಗಿಲ್ಲ ಗೈಸ್, ಯಾವ ಥರ ಕಷ್ಟ ಇರುತ್ತೆ ಅಂದರೆ. ಹೆಣ್ಮಕ್ಳಾಗಿ ಹುಟ್ಟಿದ್ರೆ ನಾವು ಆಫೀಸ್ಗೆ ಹೋಗಬೇಕು ಬರಬೇಕು. ಆ ಡೇಟ್ ಟೈಮಲ್ಲಿ ಮಳೆ ಬೇರೆ ಬಂದುಬಿಟ್ಟಿದೆ. ಮಳೆ ಬಂದು ಸ್ವಲ್ಪ ಜನಕ್ಕೆ ಸಂತೋಷ, ಇನ್ನು ಸ್ವಲ್ಪ ಜನಕ್ಕೆ ಎಷ್ಟೊಂದು ಜನ ಕೆಲಸ ಮಾಡ್ಕೊಳ್ತಾರೆ ಬರ್ತಾರೆ. ಪಾಪ ಅವ್ರಿಗೆ ಏನೋ ಒಂಥರ ನಂತರ ಪೀರಿಯಡ್ ಟೈಮ್ ಆಗಿರ್ಬೋದು, ಇಲ್ಲ ಕೂಲಿ ಮಾಡ್ಕೊಳೋರು, ಇಲ್ಲಾಂದರೆ ಎಲ್ಲಾದರೂ ಇವಾಗ ಭಿಕ್ಷೆ ಬೇಡೋರಾಗಿರ್ಬೋದು. ಇನ್ನೊಂದು ಏನಂದರೆ ಲೈಕ್ ಫ್ರೂಟ್ಸು ಅದು ಇದು ಬಟ್ಟೆ, ಇವರೆಲ್ಲ ಎಷ್ಟೆಲ್ಲ ತೊಂದರೆ ಪಡ್ತಿದ್ದಾರೆ. ಮಳೆಯಿಂದ ಎಷ್ಟು ಜನ ಪಾಪ ನೋವು ಅನುಭವಿಸ್ತಿದ್ದಾರೆ ಅಂತ ನನಗೆ ಇವತ್ತು ನನ್ನ ಬಾಧೆ ಬಂದಿದ್ದಾಗ ನಂಗೆ ಅರ್ಥ ಆಯಿತು ಗೈಸ್. ಯಾಕೋ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅನಿಸ್ತು, ಅದಕ್ಕೋಸ್ಕರ ಶೇರ್ ಮಾಡ್ತಿದ್ದೀನಿ. ಬಟ್ ಏನೇ ಆಗಿರಲಿ, ಹೆಣ್ಮಗು ಆಗಿಬಿಟ್ಟಿರೋದು ತುಂಬ ಕಷ್ಟ. ಏಕೆಂದರೆ ಆ ಫೀಲಿಂಗ್ಸ್ ಹೇಳ್ಕೊಳಕ್ಕಾಗೋದಿಲ್ಲ. ಈಗ ನಾನು ಈ ಥರ ಇಷ್ಟು ಇದೆ ನನಗೆ. ಒಂದು ಕಡೆ ಚಾರ್ಜಿಂಗ್ ಆಗೋಗ್ತಾ ಇದೆ, ಏನು ಮಾಡಬೇಕೋ ಗೊತ್ತಿಲ್ಲ. ಅದರಲ್ಲೇ ನಾನು ಹೆಂಗಾದರೂ ಮಾಡಿ ನಾನು ನಿಮಗೆ ಈ ವಿಡಿಯೋನ ನೋಡಿಸ್ಲೇಬೇಕು ಅಂತ ಹೇಳಿಬಿಟ್ಟು ನಾನು ಇರೋ ಚಾರ್ಜಿಂಗಲ್ಲೇ ನಾನು ವಿಡಿಯೋ ಮಾಡಿಕೊಂಡು ನಾನು ನಿಮ್ಗೆ ನೋಡಿಸ್ದೆ.
ಏನು ಹೇಳ್ಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಗಾಯ್ಸ್. ನನಗಾದ್ರೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಎಷ್ಟು ನೋವಾಗುತ್ತೆ ಅಂದರೆ ಅಷ್ಟು ನೋವಾಗುತ್ತೆ ಗಾಯ್ಸ್. ಏನೇ ಆಗಿರಲಿ ನಮಗೂ ಅಂತ ಹೇಳ್ಕೊಳೋರು ಒಬ್ಬರಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಹಣೆ ಬರಹ ಏನೂ ಮಾಡೋಕ್ಕಾಗಲ್ಲ, ಹಾಗೆ ಇರಬೇಕು. ತಲೆ ಎಲ್ಲ ಸಿಕ್ಕಾಪಟ್ಟೆ ನೆಂದೋಗ್ಬಿಟ್ಟಿದೆ. ಈಗ ಹೋಗ್ಬಿಟ್ಟು ನಾನು ಸ್ನಾನ ಮಾಡ್ಕೋಬೇಕು. ಸ್ನಾನ ಮಾಡಿಕೊಂಡು ಮತ್ತೆ ಸಿಗ್ತೀನಿ. ಎಷ್ಟು ಕಷ್ಟ ಬಂದ್ರೂ ನಗ್ನಗ್ತಾ ಇರಬೇಕು, ಹೌದಲ್ವಾ? ನೀವು ಅಷ್ಟೇ, ಎಷ್ಟು ಕಷ್ಟ ಬಂದ್ರೂ ನಗ್ನಗ್ತಾ ಇರಿ. ಯಾರಿಗೂ ಹೇಳ್ಕೊಳಕ್ಕೆ ಹೋಗ್ಬೇಡಿ. ಏಕೆಂದರೆ ನಿಮ್ಮ ಫೀಲಿಂಗ್ಸ್ ನಿಮಗೆ ಬಿಟ್ಟರೆ ಬೇರೆ ಇನ್ಯಾರಿಗೂ ಅರ್ಥ ಆಗಲ್ಲ. ಕಷ್ಟ ಅಂತ ಬಂದಮೇಲೆ ಫ್ರೆಂಡ್ಸು, ಫ್ಯಾಮಿಲಿ, ಲವರು, ಅವರು ಇವರು ಅಂತ ಎಲ್ಲ ನೀವು ಅಂದ್ಕೊಳ್ತೀರ. ಬಟ್ ಯಾರೂ ಇರೋದಿಲ್ಲ. ಯಾರು ಅಂದರೆ ಯಾರೂ ಇರೋದಿಲ್ಲ. ಇವಾಗ ನಾನೇ ನೋಡಿ, ಸಪೋಸ್ ನನಗೆ ಇಷ್ಟು ಜನ ಫ್ರೆಂಡ್ಸ್ ಇದ್ರೂ ಎಷ್ಟು ಫ್ಯಾಮಿಲಿ ದೂರ ಒಂದು ಕಡೆ. ಸೊ ಯಾರಂದರೆ ಯಾರು ಹೆಲ್ಪ್ ಮಾಡೋದಿಲ್ಲ. ನಮಗೆ ನಾವೇ ಹೆಲ್ಪ್ ಮಾಡ್ಕೋಬೇಕು. ನಮ್ಮನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ನಾವು ಇನ್ನೊಬ್ಬರನ್ನ ಚೆನ್ನಾಗಿ ನೋಡ್ಕೊಳಕ್ಕಾಗುತ್ತೆ. ಇವತ್ತು ನಾವು ಚೆನ್ನಾಗಿಲ್ಲ ಅಂದರೆ ನಾಳೆ ದಿನ ನಾವು ನಾವು ಇಷ್ಟಪಡೋನ್ನ ನಾವು ನೋಡ್ಕೊಳಕ್ಕಾಗೋದಿಲ್ಲ. ಕರೆಕ್ಟ್ ಅಲ್ವಾ? ಸರಿ ಆಯಿತು, ಸ್ನಾನ ಮಾಡ್ಕೊಂಡು ಬೇಗ ಬರ್ತೀನಿ. ಓಕೆ, ನಿಜ ಹೇಳಿ, ನೀವು ಅಷ್ಟೇ ತಾನೇ? ಇದೇ ಥರನೇ ಯಾವಾಗಾದರೂ ಪ್ರಾಬ್ಲಮ್ನ ಫೇಸ್ ಮಾಡಿರ್ತೀರ ತಾನೇ? ಹಾಂ, ತುಂಬ ಜನ ಹೇಳ್ತೀರಾ ನೀವು ನನಗೆ ಕನ್ನಡ ಬರೋದಿಲ್ಲ, ಕನ್ನಡ ಬರೋದಿಲ್ಲ. ಏನಕ್ಕೆ ಕನ್ನಡ ಬರೋದಿಲ್ಲ? ಕನ್ನಡ ಚೆನ್ನಾಗಿ ಮಾತಾಡ್ತೀನಿ ನಾನು. ನಂಗೆ ಕನ್ನಡ ಚೆನ್ನಾಗಿ ಬರುತ್ತೆ. ಅರ್ಥ ಆಯ್ತಾ ನಿಮಗೆ? ಏನೂ ಹಚ್ಕೊಂಡಿಲ್ಲ ಮತ್ತು ಫೇಸ್ಗೆ, ಮತ್ತು ಓವರ್ ಮೇಕಪ್ ಅನ್ಕೋಬೇಡಿ. ಜಸ್ಟ್ ಇದೊಂದೇ ಹಚ್ಕೊಂಡಿರೋದು ನಾನು. ಡ್ರೈ ಆಗಿದೆ ಅಲ್ಲ, ಅದಕ್ಕೋಸ್ಕರನೇ. ಮತ್ತು ಇದನ್ನು ನೋಡಿ ಭಯ ಬೀಳಬೇಡಿ. ಓಕೆ, ಇದು ನೋಡಿದ್ರ ಯಾವ ಥರ ಇದೆ? ಎಲ್ಲಂದ್ರಲ್ಲೇ ಬಿಟ್ಬಿಟ್ಟು ಹಂಗೆ ಮಾಡಿಕೊಂಡು ಹಂಗೆ ಹೊರಟೋಗ್ಬಿಟ್ಟೆ. ಮತ್ತೆ ನೀವು ಅಂದ್ಕೊಳ್ತೀರಾ ಈಗ ನನ್ನ ಕಿಚನಲ್ಲಿ ಏನೂ ಇಲ್ಲ ಅಂತ. ಗೈಸ್, ಆ್ಯಕ್ಚುಲಿ ಏನೂ ಇಲ್ಲ ಅಂತ ಏನೂ ಇಲ್ಲ. ನಾನು ಹೊಸ ಫ್ಲಾಟಿಗೆ ಶಿಫ್ಟ್ ಆಗಿದ್ದೀನಿ, ಅದಕ್ಕೋಸ್ಕರನೇ ಏನೂ ಇಲ್ಲ. ಬಾಕ್ಸ್ ಆಲ್ರೆಡಿ ತಗೊಬಂದಿದ್ದೀನಿ, ಬಟ್ ಅದನ್ನು ನಾನು ಇನ್ನೂ ಏನು ಬಿಚ್ಚಿ ಅದನ್ನು ಹಾಕಿಲ್ಲ. ಅದಕ್ಕೋಸ್ಕರ ಹಂಗಿದೆ. ಮತ್ತು ನೀವು ಬಾಕ್ಸ್ ಇಲ್ಲ ಅಂತ ನೀವು ನನ್ನ ಹತ್ರ ಅಂದ್ಕೊಳ್ತೀರಾ. ವೇಟ್, ಆ್ಯಕ್ಚುಲಿ ಇದೆಲ್ಲ ನಿಮ್ಗೆ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಬಾಕ್ಸ್ ಎಲ್ಲ ಇದೆ, ನಾನು ಅದಕ್ಕೆ ಹಾಕಿಲ್ಲ ಅಷ್ಟೆ. ಸೊ ಏನಂದರೆ ಗಾಯ್ಸ್, ಬೆಳಗ್ಗೆ ಎದ್ದೊಳ್ಬೇಕು, ಬೇಗ ಎದ್ದೊಳ್ಬೇಕು, ಅಡುಗೆ ಮಾಡ್ಕೋಬೇಕು, ಬಾಕ್ಸಲ್ಲಿ ಇಟ್ಕೋಬೇಕು, ಮತ್ತೆ ಹೋಗಬೇಕು ಆಫೀಸ್ಗೆ ಹೋಗ್ಬಿಟ್ಟು ಆಫೀಸಿಂದ ಬರಬೇಕು. ಒಬ್ಬಳೇ ಇದ್ದರೆ ಎಷ್ಟು ಕಷ್ಟ ಬರುತ್ತೆ ಗೊತ್ತಾ? ತುಂಬ ಕಷ್ಟ ಬರುತ್ತೆ. ಬಟ್ ನೀವೆಲ್ಲ ಅಂದ್ಕೊಳ್ತೀರಾ ಏನಂತ, ಸೋಲೋ ಆಗಿದ್ರೆ, ಸಿಂಗಲ್ ಆಗಿದ್ರೆ ತುಂಬ ಚೆನ್ನಾಗಿರ್ಬೋದು, ಹ್ಯಾಪಿಯಾಗಿರ್ಬೋದು ಅಂತ. ಗಾಯ್ಸ್, ಹೇಳ್ತಿದ್ದೀನಲ್ಲ ನಿಮಗೆ, ಸಿಂಗಲ್ ಆಗಿದ್ರೆ ಖಂಡಿತವಾಗ್ಲೂ ಹ್ಯಾಪಿ ಇರುತ್ತೆ. ನಾವು ಇಂಡಿಪೆಂಡೆಂಟಾಗಿ ಬದುಕ್ತೀವಿ, ತುಂಬ ಚೆನ್ನಾಗಿರ್ತೀವಿ. ಬಟ್ ಅಷ್ಟೇ ಕಷ್ಟ ಬರುತ್ತೆ. ಏನಂದರೆ ಆಗ ನಮಗೆ ದುಡ್ಡು ಅಂದರೆ ಏನು, ಅದ್ರ ವ್ಯಾಲ್ಯೂ ಏನು ಅಂತ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಲೈಕ್ ಯಾವ ಥರ ಅಂದರೆ, ರೆಂಟ್ ಕಟ್ಟಬೇಕು, ಮತ್ತು ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ರ್ಯಾಪಿಡೋ ಖರ್ಚಸ್ಸು, ಮತ್ತು ಏನಾದರೂ ಊಟಕ್ಕೆ ಉಪ್ಪು, ಖಾರ, ಬೇಳೆ, ಎಣ್ಣೆ, ವಾಟರ್ ಬಾಟಲಿಂದ ಹಿಡ್ಕೊಂಡು ಪ್ರತಿಯೊಂದು ಎಷ್ಟು ಇಂಪಾರ್ಟೆಂಟು ಅಂತ ಎಷ್ಟು ಎಲ್ಲ ಅಂದರೆ ಬೈ ಮಾಡ್ತಾನೇ ಇರಬೇಕಿನ್ನು ಅದಕ್ಕಿನ್ನ ಎಂಡ್ ಇರೋದಿಲ್ಲ. ಇನ್ನೊಂದು ಏನಂದರೆ, ಮತ್ತೆ ನಮ್ಗೇನಾದರೂ ಹೆಲ್ತ್ ಪ್ರಾಬ್ಲಮ್ ಬಂದರೆ ಒಬ್ರು ಇರೋದಿಲ್ಲ ನೋಡ್ಕೊಳೋದಕ್ಕೆ. ಆ್ಯಂಡ್ ಇನ್ನೊಂದು, ನಮಗೇನೋ ಒಂದು ಕೈಲಾಗೋದಿಲ್ಲ. ಸಪೋಸ್ ಏನಾದರೂ ಒಂದು ಇಷ್ಟವಾಗಿರೋದು ಮಾಡ್ಕೊಂಡಿರ್ತೀವಿ ಅನ್ಕೋ, ಅಡುಗೆ, ಅದನ್ನು ನಾವು ಒಬ್ಬರೇ ತಿನ್ನಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ಮಾಡಿದ್ನಲ್ಲ, ಅಥವಾ ಇನ್ನೊಬ್ರು ಯಾರಾದರೂ ಇದ್ದರೆ ಚೆನ್ನಾಗಿರ್ತಿತ್ತಲ್ಲ ತಿನ್ನೋಕ್ಕೆ ಅಂತ ನಾವು ಫೀಲ್ ಆಗ್ತೀವಿ. ನಾನು ಒಬ್ಬಳೇ ಇರ್ತೀನಿ. ಆ್ಯಕ್ಚುಲಿ ನನಗೆ ಹೆಂಗೆ ಅಂದರೆ, ಅಲೋನಾಗಿರಬೇಕು ಅಂತ ನನಗೆ ತುಂಬ ಇಷ್ಟ. ಅದಕ್ಕೋಸ್ಕರನೇ ನಾನು ಈ ಥರ ಪೇರೆಂಟ್ಸ್ನೆಲ್ಲ ಬಿಟ್ಬಿಟ್ಟು ತುಂಬ ದೂರ ಈ ಥರ ಬರ್ತೀನಿ. ಬಟ್ ಇದೇ ಥರನೇ ನಾನು ಹರ್ಟ್ ಆಗ್ತೀನಿ. ಲೈಕ್ ಯಾವ ಥರ ಅಂದರೆ, ಈಗ ನೋಡ್ರಿ, ನಾನು ಮಾರ್ನಿಂಗ್ ಹೋಗ್ತೀನಿ ಕೆಲಸಕ್ಕೆ, ಬಾಕ್ಸ್ ನಾನು ಒಬ್ಬಳೇ ಮಾಡ್ಕೋಬೇಕು, ರೂಮ್ ರೆಂಟ್ ನಾನೇ ಕಟ್ಕೋಬೇಕು. ಮತ್ತು ಇನ್ನೊಂದು ಏನಂದರೆ, ನಾನು ಏನಾದರೂ ಡೇಟ್ ಆದ್ರೂ, ನನಗೇನೋ ಹುಷಾರಿಲ್ಲ ಅಂದ್ರೂ ನಾನೇ ನೋಡ್ಕೋಬೇಕು. ಯಾಕೆಂದರೆ ಪೇರೆಂಟ್ಸಿಗೆ ನಾನು ಈ ಬಾಧೆ ನಾನು ಹೇಳೋಕ್ಕಾಗೋದಿಲ್ಲ. ಅವ್ರು ಅಲ್ಲಿ ಚೆನ್ನಾಗಿದ್ದಾರೆ ಅಂತ ಅಂದ್ಕೊತಾರೆ ನನ್ನ. ಬಟ್ ನಾನು ಇಲ್ಲಿರೋ ನನ್ನ ಕಷ್ಟನೆಲ್ಲ ಅವಶ್ಯಕತೆ ಇಲ್ಲ. ಏನಾದರೂ ಹೇಳಿದ್ರೆ ಏನಕ್ಕೆ ಅಷ್ಟು ದೂರ ಹೋಗಿದ್ಯಾ, ಬಂದಿಲ್ಲೇ ಇರ್ಬೋದಲ್ಲ ಅಂತಾರೆ. ಬಟ್ ನಾವೇನಂದರೆ ಇಂಡಿಪೆಂಡೆಂಟ್ ಆಗಿರಬೇಕಲ್ಲ. ನಾನು ಇಂಡಿಪೆಂಡೆಂಟ್ ಆಗಿರಬೇಕು, ತುಂಬ ಚೆನ್ನಾಗಿ ಅಂದರೆ ಎಲ್ಲ
ನಾನೇ ಬೈ ಮಾಡಿಕೊಂಡು, ನಾನೇ ಸ್ವಂತ ನಾನೇ ತಿಂದ್ಕೊಂಡು, ನಾನೇ ಚೆನ್ನಾಗಿರಬೇಕು. ಯಾವ ಥರ ಅಂದರೆ ಪ್ರತಿಯೊಂದು ಪೇರೆಂಟ್ಸ್‌ನ ಕೇಳಬಾರ್ದು, ನಾನೇ ತಗೊಳ್ಬೇಕು, ನಾನೇ ತಿನ್ನಬೇಕು ಅಂತ ನನಗೆ ತುಂಬ ಆಸೆ. ಅದಕ್ಕೋಸ್ಕರ ನಾನು ಇದೇ ಥರನೇ ಇದ್ದೀನಿ. ಬಟ್ ಈ ಥರ ಸಮ್‌ಟೈಮ್ಸ್ ನನಗೆ ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಏನಕ್ಕೆ ಈ ಥರ ಇರ್ತೀನಿ, ನನ್ನ ಮೈಂಡ್ ಯಾಕೆ ಈ ಥರ ಇದೆ ಅಂತ ನಾನು ತುಂಬ ತುಂಬ ಅಂದರೆ ತುಂಬ ರಿಗ್ರೆಟ್ ಫೀಲ್ ಆಗಿಬಿಡ್ತೀನಿ. ಏಕೆ ಅಂದರೆ ಈಗ ನೋಡಿ ಡೇಟ್ ಆದಾಗ ಪ್ರಾಬ್ಲಮ್ ಆಗುತ್ತೆ, ಹುಷಾರಿಲ್ದಾಗ ಪ್ರಾಬ್ಲಮ್ ಆಗುತ್ತೆ. ಮಾರ್ನಿಂಗ್ ಟೈಮ್ ಬ್ರೇಕ್‌ಫಾಸ್ಟ್ ಮಾಡ್ಕೊಳ್ಬೇಕು, ಬಾಕ್ಸ್ ಮಾಡ್ಕೋಬೇಕು, ಮತ್ತೆ ಅಲ್ಲಿಂದ ಬರಬೇಕು, ಮೆಟ್ರೋ ಇಳಿಬೇಕು, ಮೆಟ್ರೋ ಹತ್ತಬೇಕು. ನನಗೆಲ್ಲ ಎಷ್ಟೊಂದು ಆಸೆ ಇರುತ್ತೆ ಗೊತ್ತಾ? ಲೈಕ್ ಸೋಲೋ ಆಗಿ ಟ್ರಾವೆಲ್ ಮಾಡಬೇಕು, ಲೊಕೇಶನ್ಸ್ ನೋಡಿಸ್ಬೇಕು, ಅಲ್ಲಿ ಇಲ್ಲಿ ಎಲ್ಲ ಗೈಡ್ನೆಸ್ ಮಾಡಬೇಕು ಪೀಪಲ್ಗೆ. ಯಾರಾದರೂ ಡಿಪ್ರೆಷನಲ್ಲಿದ್ದರೆ ಅವ್ರನ್ನ ಹೊರಗಡೆ ಯಾವ ಥರ ತಗೊಬರ್ಬೇಕು, ಒಂದು ಮೋಟಿವೇಶನ್ ಕೊಡಬೇಕು, ಲೈಫ್ ಸ್ಟೈಲ್ ಮೋಟಿವೇಶನ್ ಕೊಡಬೇಕು, ಯಾವ ಥರ ಇರಬೇಕು ಎಲ್ಲ ಎಲ್ಲ ನನಗಿದೆ, ಎಲ್ಲ ನಂಗೆ ಮಾಡಬೇಕು ಅಂತ ಇದೆ. ಬಟ್ ಏನು ಮಾಡೋಣ, ಸಪೋರ್ಟ್ ಇಲ್ಲ, ಏನೂ ಇಲ್ಲ. ನಂಗೆ ಮಾಡಬೇಕು ಅಂತ ಇದ್ರೂ ಯಾರೂ ಸಪೋರ್ಟ್ ಮಾಡೋದೇ ಇಲ್ಲ. ಈಗ ನೀವು ಅಷ್ಟೇ, ನೋಡ್ತಿದ್ದಂಗೆ ಹೊರಟೋಗ್ಬಿಡ್ತೀರ, ಲೈಕ್ ಮಾಡೋದಿಲ್ಲ, ಶೇರ್ ಮಾಡೋದಿಲ್ಲ, ಸಬ್ಸ್ಕ್ರೈಬು ಮಾಡೋದಿಲ್ಲ. ಏಕೆ ಅಂದರೆ ಸ್ವಾರ್ಥ. ನೀವು ಮಾಡಿದ ತಕ್ಷಣ ನಾನೇನು ಬಿಡಲ್ಲ, ನಾನು ಹೇಳಿದ ತಕ್ಷಣ ನೀವೇನು ಕಮ್ಮಿ ಆಗೋದಿಲ್ಲ ಅಲ್ವಾ? ಏಕೆ ಅಂದರೆ ಇಲ್ಲಿ ಬೇಕಾಗಿರೋದು ಸಪೋರ್ಟು ಗೈಸ್. ಆ ಸಪೋರ್ಟ್ ಇಲ್ಲ ಅಂದರೆ ನಾವು ಅಂದ್ಕೊಳ್ತೀವಿ ಸಪೋರ್ಟ್ ಇಲ್ದಿದ್ದಂಗೆ ಮಾಡ್ಬೋದು, ಏನಾದರೂ ಸಪೋರ್ಟ್ ಇಲ್ದಂಗೆ ಮಾಡ್ಬೋದು ಅಂತ ನೀವು ಅಂದ್ಕೊಳ್ತೀರಾ. ಬಟ್ ಆ್ಯಕ್ಚುಲಿ ಸಪೋರ್ಟ್ ಇಲ್ದಿದ್ದಂಗೆ ನಾವೇನು ಮಾಡೋಕ್ಕಾಗೋದಿಲ್ಲ. ಅದು ಸಪೋರ್ಟ್ ಯಾವ ಥರ ಇರಬೇಕು ಅಂದರೆ ಜೆನ್ಯೂನ್ ಪರ್ಸನ್ ಇರಬೇಕು ನಮ್ಮ ಹತ್ರ. ಜೆನ್ಯೂನ್ ಆಗಿ ಟ್ರಾವೆಲ್ ಮಾಡಬೇಕು, ನಾನು ಇದ್ದೀನಿ ನೀನು ಹೋಗು ಅಂತ ಹೇಳೋರು ಇರಬೇಕು. ಆ ಥರ ಹೇಳೋರಿಲ್ಲ ಅಂದರೆ ನಾವು ಎಷ್ಟು ಮಾಡಿದ್ರು ನಾವು ಇಲ್ಲೇ ಇರ್ತೀವಿ ಗೈಸ್. ಯಾಕೆಂದರೆ ನನಗೆ ತುಂಬ 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 ಆಸೆಗಳಿದೆ, ಅವೆಲ್ಲ ಹೇಳ್ಕೊಳಕ್ಕಾಗೋದಿಲ್ಲ. ಬಟ್ ಒಬ್ಬ ಪರ್ಸನ್ ಇದ್ದರೆ ಚೆನ್ನಾಗಿರ್ತಿತ್ತಲ್ಲ, ನಾನೆಲ್ಲ ಹೇಳ್ಕೊಬೋದಾಗಿತ್ತಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಏನು ಮಾಡೋಕ್ಕಾಗೋದಿಲ್ಲ. ನಾನು ಟ್ರೈ ಮಾಡ್ತಿದ್ದೀನಿ ವೀಡಿಯೋಸ್ ಮಾಡಬೇಕು ಅಂತ. ದಯವಿಟ್ಟು ನೀವು ಇಷ್ಟ ಆದರೆ ವೀಡಿಯೋ ನಾನು ಲೈಕ್ ಯಾವ ಥರ ಅಂದರೆ ಸ್ವಲ್ಪ ನನಗೆ ಶೈ ಜಾಸ್ತಿ. ಏನು ಹೇಳಬೇಕು, ಇದು ಹೇಳಿದ್ದೀನಾ, ಇದು ಕರೆಕ್ಟ್ ಇದೆಯಾ, ಇದು ವಾಯ್ಸ್ ಕರೆಕ್ಟ್ ಇದೆಯಾ? ಆ್ಯಕ್ಚುಲಿ ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ಚೆನ್ನಾಗೇ ಬರುತ್ತೆ ವಾಯ್ಸು. ಕ್ಯಾಮ್ರಾ ಆನ್ ಮಾಡಿದ್ಮೇಲೆ ಕನ್ನಡ ಬರ್ದಿದ್ದಂಗೆ ಹೊರಟೋಗುತ್ತೆ. ಮಾತು ಏನೇನೋ ಹೇಳ್ಬೇಕು ಅಂತ ಅಂದ್ಕೊಳ್ತೀನಿ, ಏನು ಹೇಳೋಕ್ಕಾಗೋದಿಲ್ಲ ನನ್ನ ಕೈಲಿ. ಈ ಥರ ಆಗೋಗ್ಬಿಡ್ತೀನಿ. ನಾನು ನಿಜ ಹೇಳ್ತಿದ್ದೀನಿ, ಹುಡುಗಿ ಆಗಿರೋದಕ್ಕಿಂತ ಹುಡುಗಾಗಿ ಹುಟ್ಟಿದ್ರೇ ಚೆನ್ನಾಗಿರ್ತಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಸಮ್‌ಟೈಮ್ಸ್ ಹುಡುಗರ ಫೀಲಿಂಗ್ಸು ನನಗೆ ಅರ್ಥ ಆಗುತ್ತೆ. ಮನೆಯಲ್ಲಿ ಪಾಪ ಅವರು ಎಷ್ಟೊಂದೆಲ್ಲ ಕಷ್ಟ ಬಿಡ್ತಾರೆ, ಹೊರಗಡೆ ಹೋಗಬೇಕು. ಒಂದು ವೇ ಚೆನ್ನಾಗಿರುತ್ತೆ ಹುಡುಗರಂದರೆ, ಲೈಕ್ ಏನಂದರೆ ಒಂಥರ ಸೇಫ್. ಅಂದರೆ ಲೈಕ್ ಏನಂದರೆ ಯಾರು ಏನೂ ಮಾಡಲ್ಲ, ಸೇಫ್. ಅದೊಂದು ವಿಷಯದಲ್ಲಿ ಅದೊಂದು ವಿಷಯದಲ್ಲಿ ನಾನು ಆಗಬೇಕು ಅಂತ ಅಂದ್ಕೊಳ್ತೀನಿ. ಬಟ್ ಹುಡುಗರ ಲೈಫು ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾನೇ ಇದ್ರ ಹಿಂದೆ ವೀಡಿಯೋಗಳಲ್ಲೇ ನಾನು ಇನ್ಸ್ಟಾಗ್ರಾಮಲ್ಲೇ ನಾನು ಹೇಳಿದ್ದೀನಿ ಹುಡುಗರ ಲೈಫ್ ಯಾವ ಥರ ಇರುತ್ತೆ ಏನು ಅಂತ. ತುಂಬ ತುಂಬ ನೋವು ಅನುಭವಿಸ್ತಾರೆ, ಎಲ್ಲ ಗೊತ್ತು ನನಗೆ. ಬಟ್ ಏನಂದರೆ ಲೈಕ್ ನನಗಿಷ್ಟು ಆಸೆ ಇರೋದಕ್ಕೋಸ್ಕರನಾದರೂ ನಾನು ಹುಡುಗ ಆಗಿಬಿಟ್ಟಿದ್ರೆ ಅಟ್ಲೀಸ್ಟು ಸೋಲೋ ಆಗಿ ನಾನು ವೀಡಿಯೋಸ್ ಮಾಡಿಕೊಂಡು ನಾನು ಒಬ್ಬಳೇ ಹೆಂಗೋ ನನ್ನಲ್ಲಿರೋ ಟ್ಯಾಲೆಂಟ್ ನಾನು ಯೂಸ್ ಮಾಡ್ಕೊಂಡು ನಾನು ನೋಡ್ಬೇಕಂತ ಅನ್ನಿಸ್ತು. ಬಟ್ ಎಷ್ಟೊಂದೆಲ್ಲ ಹೇಳಬೇಕಂತ ಅನ್ನಿಸ್ತೆ. ಬಟ್ ಏನೇನು ಹೇಳ್ತೀನೋ ಏನೇನು ಮಾಡ್ತೀನೋ ಒಂದು ಅರ್ಥ ಆಗ್ತಿದೆ. ತುಂಬ ಎಲ್ಲ ಹೆಂಗೆ ಅಂದರೆ ನನಗೆ ತುಂಬ ಭಯ ಆಗೋಗುತ್ತೆ. ಕ್ಯಾಮ್ರಾ ಮುಂದೆ ಬಂದು ಮಾತಾಡಬೇಕು. ಇನ್ಸ್ಟಾಗ್ರಾಮ್ ಬೇರೆ ಇರುತ್ತೆ, ಯೂಟ್ಯೂಬ್ ಬೇರೆ ಇರುತ್ತೆ. ಏಕೆಂದರೆ ನಾವು ಅದರಲ್ಲಿ ಹೆಂಗಾದರೂ ಮಾಡು ನಡೆಯುತ್ತೆ, ಇದು ಹಂಗಲ್ಲ. ತುಂಬ ತುಂಬ ಡಿಫ್ರೆಂಟ್. ತುಂಬ ಭಯ ಆಗುತ್ತೆ ಆ್ಯಕ್ಚುಲಿ ನನಗೆ. ಬಟ್ ಓಕೆ, ಪರವಾಗಿಲ್ಲ, ನಾನು ವಿಡಿಯೋ ಮಾಡ್ತಾನೆ ಇರ್ತೀನಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೇನು ಹೇಳಬೇಕು ನನಗೆ ಅರ್ಥ ಆಗ್ತಿಲ್ಲ. ಥ್ಯಾಂಕ್ ಯು.